ಹರಿ ಓಂ. ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನೆಲ್. ಇವತ್ತಂತೂ ನನ್ನ ಪೂರ್ವಜನ್ಮದ ಸುಕೃತ ಅಂತಾನೆ ಅನ್ಕೋಬೇಕು. ಅಂತಹ ಒಂದು ಒಳ್ಳೆಯ ದಿನ, ಒಳ್ಳೆಯ ಕ್ಷಣಗಳನ್ನ ಕಳೆದು ಬಂದೆ. ನಾನು ಯಾವುದೋ ಒಂದು ಕೆಲಸದ ನಿಮಿತ್ತ ಯಲ್ಲಾಪುರಕ್ಕೆ ಬಂದದ್ದು. ನಮ್ಮ ಯಲ್ಲಾಪುರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ತಕ್ಕಂತಹ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕವಾಗಿ ನಡೆಯುವಂತಹ ಚಂಡಿ ಹವನ ನಡೀತಾ ಇತ್ತು. ಚಂಡಿಕಾ ಮಹಾಯಾಗ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ದೈವದ ಆರಾಧನೆ. ಭಗವತಿಯನ್ನ ಒಲಿಸಿಕೊಳ್ಳೋದಕ್ಕೆ, ಭಗವತಿಯಿಂದ ಶ್ರೇಷ್ಠವಾದಂತಹ ವರಗಳನ್ನ ಪಡೆಯೋದಕ್ಕೆ ಹಿಂದೆ ಋಷಿಮುನಿಗಳೆಲ್ಲ ಈ ಒಂದು ಮಹಾಯಾಗವನ್ನ ಆಚರಿಸ್ತಾ ಇದ್ರಂತೆ. ಈ ಒಂದು ಯಾಗದ ಮೂಲಕ ಭಗವತಿ ಎಲ್ಲರನ್ನ ಸಲಹುತ್ತಾಳೆ, ಪರಿಪೂರ್ಣವಾದಂತಹ ಆಶೀರ್ವಾದವನ್ನ ಮಾಡ್ತಾಳೆ ಎಂಬಂತಹದ್ದಾಗಿಯೂ ಕೂಡ ಹೇಳ್ತಾರೆ. ಹಾಗೆಯೇ ಭಗವತಿ ಅಂದ್ರೆ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯ ಆರಾಧನೆಗೆ ಚಂಡಿಕಾ ಮಹಾಯಾಗ ಅನ್ನುವಂತಹದ್ದು ಸರ್ವಶ್ರೇಷ್ಠವಾದಂತಹ ವಿಧಾನ ಎಂಬಂತಹದ್ದಾಗಿ ಹೇಳ್ತಾರೆ. ಸಪ್ತಶತಿ ಪಾರಾಯಣವನ್ನ ಮಾಡಿ ತನ್ಮೂಲಕ ಮಾಡುವಂತಹ ಈ ಯಾಗಕ್ಕೆ ಬಹಳ ಶಕ್ತಿ ಇದೆ ಅನ್ನುವಂತಹದ್ದು ನಮ್ಮ ಪ್ರಾಚೀನ ಕಾಲದಿಂದ ಸನಾತನ ಧರ್ಮದಲ್ಲಿ ನಡೆದು ಬಂದಿರತಕ್ಕಂತಹ ನಂಬಿಕೆ ಹಾಗೂ ಆಚರಣೆ. ಇಂತಹ ಒಂದು ಮಹಾಯಾಗದಲ್ಲಿ ಕೆಲ ಕಾಲ ಆದರೂ ಕಳೆಯುವಂತಹ ಒಂದು ಪುಣ್ಯ ಇವತ್ತು ನನ್ನ ಪಾಲಿಗೆ ಸಿಕ್ತು. ಯಾವುದೋ ಒಂದು ಕಾರ್ಯದ ನಿಮಿತ್ತ ಯಲ್ಲಾಪುರಕ್ಕೆ ಹೋಗಿದ್ದಂತಹ ನನಗೆ ಅಚಾನಕ್ಕಾಗಿ ಕಿವಿಗೆ ಬಿದ್ದಂತಹ ವೇದಘೋಷ, ಮಂತ್ರಘೋಷಗಳು ಅರೆ ಏನು ನಡೀತಾ ಇದೆ ನೋಡೋಣ ಎನ್ನುವಂತಹ ಕುತೂಹಲಕ್ಕೆ ಕಾರಣ ಆಯಿತು. ಅದಾದ ಮೇಲೆ ನನಗೆ ಗೊತ್ತಾಗಿದ್ದಂತಹದ್ದು ಪ್ರತಿ ವರ್ಷ ಕೂಡ ಇಲ್ಲಿ ನಡೀತಕ್ಕಂತಹ ಚಂಡಿ ಹವನ ಈ ವರ್ಷ ಈ ಸಮಯದಲ್ಲಿ ಇಲ್ಲಿ ನಡೀತಾ ಇದೆ ಅಂತ. ಅಲ್ಲಿ ತನಕ ಬಂದು ಅಮ್ಮನವರ ದರ್ಶನವನ್ನ ಮಾಡದೇ ಇದ್ರೆ ಹೇಗೆ ಅಲ್ವಾ? ಹಾಗಾಗಿ ಅಮ್ಮನವರ ದರ್ಶನವನ್ನ ಮಾಡಿಕೊಂಡು ಚಂಡಿಕಾ ಯಾಗದಲ್ಲಿ ಸ್ವಲ್ಪ ಹೊತ್ತು ಕಳೆದು ಬಂದೆ. ನಮ್ಮ ಯಲ್ಲಾಪುರದ ಹೆಮ್ಮೆಯ ಶಾಸಕರಾಗಿರ್ತಕ್ಕಂತಹ ಶ್ರೀಯುತ ಶಿವರಾಮ್ ಹೆಬ್ಬಾರ್ ದಂಪತಿಗಳು ಕೂಡ ಈ ಒಂದು ಮಹಾಕಾರ್ಯದಲ್ಲಿ ಭಾಗಿಯಾಗಿದ್ರು. ನಾನು ಹೋಗುವ ವೇಳೆಗೆ ಪೂರ್ಣಾಹುತಿಗೆ ಹತ್ತಿರವಾಗ್ತಾ ಇತ್ತು. ಪೂರ್ಣಾಹುತಿಯನ್ನ ನೋಡ್ಕೊಂಡು ಪ್ರಸಾದವನ್ನ ಸ್ವೀಕರಿಸಿ ಹಾಗೆ ಬಂದಿದ್ದು. ಬಹಳ ಹೊತ್ತು ಅಲ್ಲಿ ನಿಲ್ಲುವಷ್ಟು ಸಮಯ ನನಗಿರ್ಲಿಲ್ಲ. ಹಾಗಾಗಿ ಪೂರ್ಣಾಹುತಿ ಮುಗಿತಾ ಇದ್ದ ಹಾಗೆ ಬಂದೆ. ಕೆಲ ಕಾಲ ಆದರೂ ಆ ತಾಯಿಯ ಸೇವೆಯನ್ನ ನೋಡುವಂತಹ ಸೌಭಾಗ್ಯ, ಆ ಒಂದು ದೈವಿಕವಾದಂತಹ ಪ್ರದೇಶದಲ್ಲಿ ಇರ್ತಕ್ಕಂತಹ ಭಾಗ್ಯ ನನಗೆ ಸಿಕ್ತು. ಅದೆಷ್ಟೋ ಕರ್ಮಗಳನ್ನ ಕಳೆದು ಬಂದಂತಹ ಅನುಭವ ನನಗಾಯ್ತು. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಪುಣ್ಯಪ್ರದವಾದಂತಹ ಚಂಡಿಕಾ ಯಾಗದ ದರ್ಶನವನ್ನ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗ್ಲಿ ಅಂತ ಈ ವಿಡಿಯೋವನ್ನ ತಮ್ಮ ಮೂಲಕ ಶೇರ್ ಮಾಡ್ಕೊಂಡಿದ್ದೇನೆ. ವಿಡಿಯೋಗಳು ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ಲೈಕ್ ಅನ್ನ ಮಾಡಿ, ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದಗಳು. ಅನೇಕ ಜನ ಫಲವನ್ನ ಕೊಟ್ಟಿದ್ದೀರಿ. ಹಾಗಾಗಿ ಎಲ್ಲರತ್ರ ಕೂಡ ಇಲ್ಲಿ ಬಂದು ಫಲವನ್ನ ಸಮರ್ಪಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲೋ ಅದು ಭಗವಂತನ ಇಚ್ಛೆ. ಹಾಗಾಗಿ ನಾನು ಹೇಳ್ಕೊಡುವ ಶ್ರೀವಿದ್ಯಾ ಕೇಶರಂಜಿನಿ ಪಾರಂಪರಿಕ ಆಯುರ್ವೇದ ತೈಲ. ಇದು ಕೂದಲು ಉದುರುವಿಕೆ, ಡ್ಯಾಂಡ್ರಫ್, ಅಕಾಲದಲ್ಲಿ ಕೂದಲು ಬಿಳಿಯಾಗುವುದು ಮತ್ತು ಮೈಗ್ರೇನ್ ತಲೆನೋವಿನಂತಹ ಸಮಸ್ಯೆಗಳಿಗೆ ಸಹಕಾರಿ. ಸ್ವಾಭಾವಿಕ ಆರೈಕೆಗಾಗಿ ಶ್ರೀವಿದ್ಯಾ ಕೇಶರಂಜಿನಿ ಆಯುರ್ವೇದ ತೈಲ. ಕಾಮಜ್ಞವರ್ಣಾಂ ತಮಸಾ ಚಲಂತೆ
ಬಂದೆ